ಶಫೀಸಾದ್. ನನಗೆ ಅಫ್ಸರ್ ಒಂದ್ ನಿಮಿಷ ಅಫ್ಸರ್, ಯಾರು ಇವರೆಲ್ಲ? ನಾನು ಸ್ವಲ್ಪ ಆನ್ಸರ್ ಮಾಡ್ತೀನಿ ಅಫ್ಸರ್ ಸ್ವಲ್ಪ. ಅಜಿತ್ ಅವರೇ, ಅಂತಹ ಹಲವಾರು ಪ್ರಸ್ತಾವನೆಗಳಿವೆ ಅಜಿತ್ ಅವರೇ. ಕರ್ನಾಟಕದ ವಿಧಾನಸೌಧ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಕರ್ನಾಟಕದ ವಿಧಾನಸೌಧ ವಕ್ಫ್ ಆಸ್ತಿ ಅಂತ ವಕ್ಫ್ ದಾಖಲೆಗಳು ಹೇಳುತ್ತೆ. ಯಾರಾದರೂ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ವಿಧಾನಸೌಧ ನಮಗೆ ಕೊಡಿ ಅಂತ ಯಾರಾದರೂ ಇಷ್ಟ ತನಕ ಹೇಳಿದಾರಾ? ಒಂದು. ಎರಡನೇದ್ದು, ನಮ್ಮ ಮೇಡಹಳ್ಳಿಯಲ್ಲಿ MS ಪಾಳ್ಯ ಜಾಲಹಳ್ಳಿ ಸಮೀಪ 358 ಎಕರೆ ಜಾಗ ವಕ್ಫ್ ಆಸ್ತಿ ಅಂತ ಇದೆ ನಮ್ಮಲ್ಲಿ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ದಾಖಲೆಗಳಿವೆ. ಅದನ್ನು ಶಿವರಾಮ್ ಕಾರಂತ ಬಡಾವಣೆ ಮಾಡಿದ್ದಾರೆ. ಯಾರಾದ್ರೂ ಅಲ್ಲಿ ಒಕ್ಕಲೆಬ್ಬಿಸೋಕೆ ಹೋಗಿದ್ದೀವ ನಾವು? ಮನೆ ಖಾಲಿ ಮಾಡಿ, ವಿಧಾನಸೌಧ ಖಾಲಿ ಮಾಡಿ, ದೇವಸ್ಥಾನ ಬಿಟ್ಟು ಕೊಡಿ ಅಂತ ಕರ್ನಾಟಕ ವಕ್ಫ್ ಬೋರ್ಡ್ ಯಾವತ್ತಾದ್ರೂ ದಾವೆ ಇದೆಯಾ? ಇಲ್ಲ. ಏನೇನೋ ಮಾತಾಡ್ತಾವನೆ. ಎಲ್ಲಾದ್ರೂ ಒಂದು ಕಡೆ ತಪ್ಪಾಗಿದ್ದಾರೆ ಅಜಿತ್. ಆ ತಪ್ಪನ್ನು ಅದು ಕೋರ್ಟ್ ನೋಡಿಕೊಳ್ಳುತ್ತೆ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಗ್ಲು ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಅಲ್ಲಿ ವಕ್ಫ್ ಅಲ್ಲ ಅಂತ ಹೇಳಿದ್ರೆ ವಕ್ಫ್ ಅಲ್ಲ ಅಂತ ಹೇಳುತ್ತೆ. ಅದನ್ನು ಬಿಟ್ಟು ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ ಬಿಟ್ಟು ಆ ತಪ್ಪನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಹೇಳಿ ಮೂಗನ್ನೇ ಕತ್ತರಿಸುವಂತ ಪ್ರಯತ್ನ ಸರಿಯೇ? ಶಫೀಸಾದ್ ಅವರೇ, ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ.